ಅಂದು ಕಾಲೇಜಿನ ಕನ್ಸ್ಟ್ರಕ್ಷನ್ ಕೆಲಸದ ಬಗ್ಗೆ ಗಮನಿಸಲು ಕಾಲೇಜಿನ ಬಳಿ ಬಂದಿದ್ದ ಗೌತಮ್ ಬರುತ್ತಿದ್ದ ಹುಡುಗಿಯನ್ನು ನೋಡಿ ಅವಳ ಗೆಳತಿ ಇವಳು ಹೇಗೆ ಮಾತನಾಡಿಸುವುದು ಎಂದೆನಿಸಿದರೂ ಅದಕ್ಕೂ ಮೀರಿ ನಿಂತಿತು ಚಂದನ ಬಗ್ಗೆ ಇದ್ದ ಕಾಳಜಿ. ಬಳಿಗೆ ಸರಿದವನು ನೇರವಾಗಿ ಕೇಳಿದ, ನಿಮ್ಮ ಸ್ನೇಹಿತೆ ಫೋನ್ ಮಾಡಿದ್ಲಾ, ಹೇಗಿದ್ದಾಳಂತೆ ಎಂದಿದ್ದ. ವಿದ್ಯಾ, ನಿಮಗೆ ವಿಷಯ ಗೊತ್ತಿಲ್ವಾ ಎನ್ನುತ್ತಾ ಎಲ್ಲ ಹೇಳಿ ಮುಗಿಸಿದವಳು, ಇನ್ನೂ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಮಾಡಿದ್ದಾರೆ, ಜ್ವರ ಪೂರ್ತಿ ಬಿಟ್ಟಿಲ್ಲವಂತೆ ಎಂದಿದ್ದಳು. ಗೌತಮ್ ಮನಸ್ಥಿತಿ ಹೇಳತೀರದಾಗಿತ್ತು. ನಿಮ್ಮ ಜೊತೆ ಯಾವ ನಂಬರ್ನಿಂದ ಕರೆ ಮಾಡಿದ್ಲು, ಆ ನಂಬರ್ ಕೊಡಿ ಎಂದಿದ್ದ. 3 ದಿನದಿಂದ ಇದನ್ನೇ ಯೋಚಿಸ್ತಿದ್ದ. ಹುಷಾರಾಗಿದ್ದಾಳ, ಜ್ವರ ಬಂದಿದೆಯಾ, ಊಟ ಮಾಡ್ತಿದ್ದಾಳ, ಇಂಥ ಸಮಯದಲ್ಲಿ ಅವಳಿಗೆ ಊಟ ಸೇರೋಲ್ಲ, ಈಗ ಹೇಗಿದ್ದಾಳೆ, ಅವಳ ನೋವಿಗೆ ಪರಿಹಾರ ಇದೆಯಾ, ಇದೇ ಗುಂಗಿನಲ್ಲಿ ಇದ್ದವನಿಗೆ ಅವಳಿಗೆ ಜ್ವರ ಬಂದಿರುವ ವಿಷಯ ಆಶ್ಚರ್ಯ ಎನಿಸದೇ ಇದ್ದರೂ ತಾನು ಅಂದುಕೊಂಡದ್ದು ನಿಜ ಎಂದು ತಿಳಿದ ಮೇಲೆ ಮನ ಒದ್ದಾಡಿ ಹೋಗಿತ್ತು. ಅವಳಿಂದ ನಂಬರ್ ಪಡೆದು ತನ್ನ ಕಾರಿನ ಬಳಿ ಬಂದಿದ್ದ. ಕಾರಿನಲ್ಲಿ ಕುಳಿತವನಿಗೆ ಮೈಯಲ್ಲಿ ಶಕ್ತಿಯೇ ಇಲ್ಲದಂತೆ ಎನಿಸಿತು. ಅವಳು ಜ್ವರದಿಂದ ಮಲಗಿದ ಕ್ಷಣಗಳೆಲ್ಲ ನೆನಪಾಗಿತ್ತು. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಲಾಗದ ತನ್ನ ಅಸಹಾಯಕತೆಗೆ ರೋಷಗೊಂಡಿದ್ದ. ಮನಸ್ಸು ತಡೆಯದೆ ಆ ನಂಬರ್ಗೆ ಕರೆ ಮಾಡಿದ್ದ. ಕಾಲೇಜಿನಿಂದ ಹೊರಗೆ ಬರುತ್ತಲೇ ಆಫೀಸ್ನ ಕಡೆಗೆ ಹೋಗಬೇಕಾಗಿದ್ದ ಕಾರನ್ನು ದಾರಿ ಬದಲಾಯಿಸಿದ. ಕರೆ ಸ್ವೀಕರಿಸಿದ ನಂದನ್, ಹಲೋ, ಯಾರು ಹೇಳಿ ಎಂದಿದ್ದ. ನಾನು ಗೌತಮ್, ಈಗ ಹೇಗಿದ್ದಾಳೆ ಕೇಳಿದ್ದ. ನಂದನ್, ಪರವಾಗಿಲ್ಲ, 2 ದಿನ ಪೂರ್ತಿ ಜ್ವರದಲ್ಲಿ ಪ್ರಜ್ಞೆ ಇರಲಿಲ್ಲ, ನಿನ್ನೆ ರಾತ್ರಿ ಪ್ರಜ್ಞೆ ಬಂತು, ಆದರೆ ಒಂದೇ ಸಮ ಅಳುತ್ತಿದ್ದಾಳೆ, ಜ್ವರ ಬಿಟ್ಟು ಬರ್ತಾನೆ ಇದೆ ಎಂದಿದ್ದ. ಮುಚ್ಚಿಡಬೇಕು ಎನಿಸಲಿಲ್ಲ. ಗೌತಮ್, ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀರಾ ಕೇಳಿ ವಿಳಾಸ ತಿಳಿದುಕೊಂಡಿದ್ದ. ನಂದನ್ ವಿಳಾಸ, ವಾರ್ಡ್ ನಂಬರ್ ತಿಳಿಸಿದವನು, ಇವರು ಕೇಳುತ್ತಿರುವುದು ನೋಡಿದರೆ ಬರ್ತಾ ಇದ್ದಾರೆ ಅನಿಸುತ್ತೆ, ಅದೇ ಸಮಯಕ್ಕೆ ಅಪ್ಪ ಬಂದರೆ ಇವರಿಬ್ಬರ ನಡುವೆ ಮತ್ತೆ ಮಾತಿಗೆ ಬೆಳೆದು ಮತ್ತೆ ಕೈ ಮಿಲಾಯಿಸಿದರೆ ಅದರ ಪ್ರಭಾವ ಎದುರಿಸುವುದು ಚಂದನ ಎಂದುಕೊಂಡವನು ತಂದೆಗೆ ಕರೆ ಮಾಡಿದ. ಕೃಷ್ಣಪ್ರಸಾದ್ ಅವರು, ಹೇಳೋ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಆಸ್ಪತ್ರೆಗೆ ಬರ್ತೀನಿ, ಈಗ ಹೇಗಿದ್ದಾಳೆ ಚಂದು ಕೇಳಿದ್ದರು. ನಂದನ್, ಹುಷಾರಾಗುತ್ತಿದ್ದಾಳೆ, ಹಾಗೆ ಒಂದು ಮಾತು, ಇಂದು ಅವಳ ಜೊತೆ ಮಾತಾಡಿ ಸಮಾಧಾನಕ್ಕೆ ತರ್ತೀನಿ, ನಿಮ್ಮನ್ನು ನೋಡಿದರೆ ಮತ್ತೆ ಅಳುತ್ತಾಳೆ, ರಾತ್ರಿಗೆ ಬರುವಿರಂತೆ, ಇಂದು ಈಗ ಆಸ್ಪತ್ರೆಗೆ ಬರಬೇಡಿ, ಅಮ್ಮನಿಗೂ ಅದನ್ನೇ ಹೇಳಿಬಿಡಿ, ನಾನೇ ಇಲ್ಲಿ ಊಟ ತಂದು ಕೊಡ್ತೇನೆ ಎಂದಿದ್ದ. ಅವರಿಗೆ ಮಗ ಹೇಳಿದ್ದು ಸರಿ ಎನಿಸಿತು. ನಿನ್ನೆ ಪ್ರಜ್ಞೆ ಬಂದಾಗ ತನ್ನ ನೋಡುತ್ತಲೇ ಬಿಕ್ಕಳಿಸಿ ಅತ್ತ ಮಗಳ ನೆನಪಾಗಿತ್ತು. ಹಾಗೆ ಬಳಿ ಸರಿದು ಸಮಾಧಾನಿಸಲು ನೋಡಿದಾಗ ತನ್ನ ಭುಜಕ್ಕೆ ತಲೆ ಇಟ್ಟವಳು ಕೈ ಹಿಡಿದು, ಅಪ್ಪಾಜಿ, ಅವರನ್ನು ಬಿಟ್ಟು ಬದುಕೋಕ್ಕೆ ಆಗ್ತಾ ಇಲ್ಲ, ಇನ್ನೊಬ್ಬರ ಜೊತೆ ಜೀವನ ಕಲ್ಪಿಸಿಕೊಳ್ಳಲಾರೆ ಎಂದ ಮಗಳ ಮನದ ನೋವು ಅವರಿಗೆ ತಾಗಿತ್ತು. ತನ್ನ ಕೊರಳ ಪಟ್ಟಿ ಹಿಡಿದ ಗೌತಮ್ನ ನೆನಪಾದಾಗ ಸೆಟೆದು ನಿಂತಿದ್ದರು. ಬಂದ ಗೌತಮ್ನನ್ನು ನೋಡಿದ ನಂದನ್, ನೀ ಬರುವ ವಿಷಯ ಅವಳಿಗೆ ತಿಳಿಸಲಿಲ್ಲ, ಮಾತ್ರೆ ನುಂಗಿದಾಳೆ, ಹಾಯಾಗಿ ಚೆನ್ನಾಗಿ ನಿದ್ದೆ ಬಂದಿದೆ, ಎದ್ದೇಳಿಸ್ತೇನೆ ಎಂದಿದ್ದ. ಗೌತಮ್ ಅವಳನ್ನು ಹಾಗೆ ನೋಡುತ್ತಲೇ ಜೀವ ಹೋದಂತೆ ಎನಿಸಿತು. ಬೆಡ್ ಮೇಲೆ ಮಲಗಿದ್ದವಳನ್ನು ನೋಡುತ್ತಾ ನಿಂತ. ನಂದನ್, ಕೂತ್ಕೊಳ್ಳಿ, ಇನ್ನೇನು ಎಚ್ಚರ ಆಗ್ಬೋದು, ನನ್ನ ಫ್ರೆಂಡ್ಗೆ ಕರೆ ಮಾಡಿ ಬರ್ತೀನಿ ಹೇಳಿ ಹೊರಗೆ ನಡೆದಿದ್ದ. ಬಳಿ ಬಂದು ಬೆಡ್ ಮೇಲೆ ಅವಳ ಪಕ್ಕದಲ್ಲಿ ಕುಳಿತ ಗೌತಮ್ ಕಣ್ಣುಗಳು ತುಂಬಿತು. ಅವಳನ್ನು ಮೊದಲ ಬಾರಿ ನೋಡಿದ ಕ್ಷಣದಿಂದ ಇಲ್ಲಿಯವರೆಗೂ ಒಟ್ಟಿಗೆ ಕಳೆದ ಕ್ಷಣಗಳ ನೆನಪು ಬಂದು ಹೋಗಿತ್ತು. ಮುಂದಲೆಯ ಕೂದಲನ್ನು ಹಿಂದಕ್ಕೆ ಸರಿಸಿ ತಲೆ ನೆವರಿಸಿದ. ತನ್ನ ಸ್ಪರ್ಶಕ್ಕೆ ಮಿಸುಕಾಡಿದವಳ ನೋಡಿ ಕೈ ಹಿಂದಕ್ಕೆ ತೆಗೆದುಕೊಂಡಿದ್ದ. ಅವಳಿಗೆ ಅವನ ಸನಿಹದ ಅರಿವಾಯಿತೇನು. ನಿದ್ದೆಗಣ್ಣಿನಲ್ಲೇ, ನೀವು ನನ್ನ ಕೈ ಬಿಡೋಲ್ಲ ಅಲ್ವಾ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಕನವರಿಸ್ತಿದ್ದವಳ ಕಣ್ಣಿನಿಂದ ಜಾರಿದ ಹನಿ ಕಿವಿಯ ಕಡೆಗೆ ಹರಿದಿತ್ತು. ಅವಳ ಕೈ ಹಿಡಿದವನು ಎಂದೋ ನಿರ್ಧರಿಸಿದ ಮೇಲೆಯೇ ಮುಂದುವರಿದದ್ದು. ನೀ ನನ್ನ ಜೀವ ಆಗಿ ಹೋಗಿದ್ಯಾ ಹೇಳುತ್ತಾ ಅವಳ ಹಣೆಗೆ ಚುಂಬಿಸಿ ಬಳಿಯಲ್ಲಿ ಕುಳಿತಿದ್ದವನ ಮನದಲ್ಲಿ ಭಾವನೆಗಳ ಹೋರಾಟ. ಹೇಗೆಲ್ಲ ನೋಡಿಕೊಳ್ಬೇಕು ಎಂದುಕೊಂಡಿದ್ದೆ, ಹೀಗೆ ದೂರ ಉಳಿಸಿದ್ದೇನಲ್ಲ,
ಇದೆಷ್ಟು ಸರಿ ಎಂದುಕೊಂಡವನು ಚಂದನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದಿದ್ದ. ಮತ್ತೆ ಕನವರಿಕೆಗೆ ಜಾರಿದಳು. ಇದ್ದಕ್ಕಿದ್ದಾಗೆ ಕೆಲ ಹೊತ್ತಿನ ನಂತರ, ಹೋಗಬೇಡಿ ಪ್ಲೀಸ್, ನನ್ನ ಬಿಟ್ಟು ಹೋಗಬೇಡಿ ಹೇಳುತ್ತಾ ಗಾಬರಿಯಲ್ಲೇ ಕಣ್ಣು ಬಿಟ್ಟವಳಿಗೆ ಎದುರು ಕುಳಿತಿರುವ ಗೌತಮ್ನ ನೋಡಿ ಕ್ಷಣ ಕನಸಿದು ಎಂದು ಭಾವಿಸಿ ಅವನನ್ನೇ ನೋಡುತ್ತಾ ಉಳಿದಳು. ಹೇಗಿದ್ಯಾ ಎಂದಾಗ ಕಣ್ಣು ಉಜ್ಜಿ ಮತ್ತೊಮ್ಮೆ ಸರಿಯಾಗಿ ನೋಡಿದವಳು. ನೀವು ಬಂದಿದ್ದೀರಾ? ನೀವು ನಿಜವಾಗಿಯೂ ಬಂದಿದ್ದೀರಾ? ಆ ಕ್ಷಣದಲ್ಲೂ ಅವಳ ಮುಖದಲ್ಲಿ ನಗು ಹರಳಿತು. ಡ್ರಿಪ್ಸ್ ಹಾಕಿದ್ದ ಕೈಯಲ್ಲೇ ಅವನ ಮುಖ ಸವರಿದಳು. ಗೌತಮ್, ಹುಷಾರು, ನೋವು ಆಗುತ್ತೆ ಹೇಳುತ್ತಾ ಅವಳ ಕೈ ಹಿಡಿದವನು, ಬರಲೇಬೇಕಲ್ವಾ? ಬಿಟ್ಟಿರಲು ಹೇಗಾಗುತ್ತದೆ? ಯಾಕೆ ಹೀಗಾಗಿದ್ಯಾ? ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು ತಾನೆ ಎಂದಿದ್ದ. ನೀವು ಜೊತೆಯಲ್ಲಿ ಇಲ್ಲ, ನನ್ನ ಮೇಲೆ ನಿಮಗೆ ಕೋಪ ಇದೆ ಎಂದು ಅರ್ಥವಾಗುತ್ತಲೇ ಏನು ಬೇಡ ಅನಿಸ್ತಿತ್ತು. ಇಬ್ಬರ ನಡುವೆ ಮಾತಿಲ್ಲ. ಚಂದನ ಸಮಾಧಾನವಾಗುವಷ್ಟು ಅವನನ್ನೇ ನೋಡಿದಳು. ತಾನೇ ಮೌನ ಮುರಿದಿದ್ದಳು. ನೀವು ನನ್ನ ಬಿಟ್ಟು ಹೋಗಲ್ಲ ತಾನೆ? ಕಣ್ಣಲ್ಲಿ ತನಗೆ ಬೇಕಾದ ಉತ್ತರದ ನಿರೀಕ್ಷೆ ಹೊತ್ತು ಕೇಳಿದಳು. ಇಲ್ಲೇ ಉಳಿಯಲು ಹೇಗಾಗುತ್ತೆ? ನಿಮಗೆ ಹುಷಾರಿಲ್ಲ ಎಂದು ಗೊತ್ತಾಯಿತು, ಹಾಗಾಗಿ ಬಂದೆ ಎಂದಿದ್ದ. ಮರುಕ್ಷಣವೇ ಅವಳ ಮುಖದಲ್ಲಿ ನೋವಿನ ಛಾಯೆ ಆವರಿಸಿ, ಯಾರು ಹೇಳಿದ್ದು ಕೇಳಿದ್ದಳು. ನಿನ್ನ ಫ್ರೆಂಡ್ ಎಂದಾಗ, ಇಂದಿನ ದಿನ ನಂದನ್ ಹೀಗೆ ಕುಳಿತರೆ ಹೇಗೆ? ನಿನ್ನ ಫ್ರೆಂಡ್ಸ್ ಯಾರಿಗಾದರೂ ಕರೆ ಮಾಡಿ ಮಾತಾಡು, ಮನಸ್ಸು ಹಗುರವಾಗುತ್ತದೆ ಎಂದಾಗ ಮೊದಲು ನೆನಪಾಗಿತ್ತು ಗೌತಮ್. ಅದರ ಹಿಂದೆಯೇ ತನ್ನ ತಂದೆ ಮಾತುಗಳು, ಜೊತೆಗೆ ಗೌತಮ್ ಇನ್ನು ಮುಂದೆ ನನ್ನ ಜೊತೆ ಮಾತನಾಡಬೇಡ ಎಂದದ್ದು ನೆನಪಾಗಿ ಒಂದಷ್ಟು ಸಮಯ ಅಳುತ್ತಾ ಕುಳಿತವಳು ಮತ್ತೆ ವಿದ್ಯೆಗೆ ಫೋನ್ ಮಾಡಿದ್ದಳು. ಅವಳೊಂದಿಗೆ ಎಲ್ಲವನ್ನು ಹೇಳಿಕೊಂಡು, ಈಗ ನನಗೇನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದಿದ್ದಳು. ನೀನೇನು ಮಾಡಬೇಡ, ಮೊದಲು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು, ಇನ್ನೂ ಸಮಯ ಇದೆ, ಗೌತಮ್ ಸಾರ್ ನೋಡಿಕೊಳ್ತಾರೆ, ನಿನ್ನ ಬಾಡಿಗೆ ನೀನು ಸಮಾಧಾನವಾಗಿ ಇರು ಎಂದಿದ್ದಳು. ನಿಮ್ಮನ್ನು ಮತ್ತೆ ನೋಡ್ತೀನೋ ಇಲ್ವೋ ಎಂದುಕೊಂಡಿದ್ದೆ ಎಂದವಳ ಕಣ್ಣ ಹನಿ ಕೆನ್ನೆಯ ಮೇಲೆ ಹರಿದಿತ್ತು. ಗೌತಮ್, ಈ ಅಳು ನೋಡುವುದಕ್ಕೆ ಅಷ್ಟು ದೂರದಿಂದ ಬಂದಿರೋದಾ ಎಂದಾಗ ತಾನೇ ಕಣ್ಣೀರು ತೊಡೆದುಕೊಂಡಳು. ಡ್ರಿಪ್ಸ್ ಖಾಲಿ ಆಗುತ್ತಿರುವುದು ನೋಡಿದ ಗೌತಮ್ ಹೊರಗೆ ಹೋಗಲು ನೋಡಿದ. ನರ್ಸನ್ನು ಕರೆಯೋಣ ಎಂದುಕೊಂಡು ಅವನ ಕೈ ಹಿಡಿದವಳು. ಬಿಟ್ಟು ಹೋಗಬೇಡಿ ಪ್ಲೀಸ್ ಎಂದವಳು ಆಗಲೇ ಅಳಲು ಶುರು ಮಾಡಿದಳು. ಎಲ್ಲೂ ಹೋಗಲ್ಲ, ನಿನ್ನ ಬಿಟ್ಟು ಎಲ್ಲಿ ಹೋಗಲಿ? ನಾಲಾಯಕ್, ನೀನಿಲ್ಲದೆ ನನಗೆ ಅಸ್ತಿತ್ವವೇ ಇಲ್ಲವೇನೋ ಎನಿಸಿದೆ ಈ 3 ದಿನಗಳಲ್ಲಿ. ಬರ್ತೀನಿರು ಹೋಗಿ ನರ್ಸನ್ನು ಕರೆತಂದಿದ್ದ. ಬಂದ ನರ್ಸ್ ಎದ್ದು ಕುಳಿತಿದ್ದ ಚಂದನಳನ್ನು, ಅವಳ ಮುಖದಲ್ಲಿದ್ದ ಲವಲವಿಕೆಯನ್ನು ನೋಡಿ, ಪರವಾಗಿಲ್ಲ, ನೀನು ಹುಷಾರಾಗುವುದೇ ಇಲ್ವೇನೋ ಎಂದುಕೊಂಡು ಬಿಟ್ಟಿದ್ದೆ, ಯಾವಾಗ ನೋಡಿದರೂ ಮಲಗಿದ್ರೂ ಕಣ್ಣಿನಿಂದ ನೀರು ಹರಿಯುತ್ತಲೇ ಇತ್ತು ಎಂದವಳು ಅವನತ್ತ ನೋಡಿ, ಸರ್ ಮೊದಲು ಏನಾದರೂ ತಿನ್ನಿಸಿ, ಇನ್ನೆಷ್ಟು ದಿನ ಗ್ಲೂಕೋಸ್ನಲ್ಲಿರಿಸ್ತೀರಾ? ಆಮೇಲೆ ಬಂದು ಇನ್ನೊಂದು ಬಾಟಲ್ ಹಾಕ್ತೇನೆ ಎನ್ನುತ್ತಾ ಕ್ಯಾಪ್ಗೆ ಸಿಕ್ಕಿಸಿದ್ದ ನಲಿಗೆ ತೆಗೆದು ಅದನ್ನು ಲಾಕ್ ಮಾಡಿ ಆ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಮಾತ್ರೆಗಳ ಬಗ್ಗೆ ತಿಳಿಸಿ ಹೊರ ನಡೆದಿದ್ದಳು. ಅದೇ ಸಮಯಕ್ಕೆ ಊಟದ ಪಾರ್ಸೆಲ್ ಬಂತಿತ್ತು. ಗೌತಮ್ ಕೈ ತೊಳೆದವನು ಬಂದವನು ಊಟವಿದ್ದ ಬಾಕ್ಸನ್ನು ಮುಚ್ಚಳ ತೆಗೆದು ತುತ್ತು ಅವಳ ಬಾಯಿ ಮುಂದೆ ಹಿಡಿದಿದ್ದ. ಬೇಡ ಸೇರಲ್ಲ ಎಂದಿದ್ದಳು. ನನಗೆ ನಾನು ಸರಿಯಾಗಿ ಊಟ ಮಾಡಿದ್ದೇ ನೆನಪಿಲ್ಲ, ನೀನು ಬೇಗ ಊಟ ಮಾಡಿದರೆ ನಾನು ಊಟ ಮಾಡಬೇಕು ಎಂದಿದ್ದ. ಅವನು ಊಟ ಮಾಡಿಲ್ಲ ಎಂದು ಕೇಳುತ್ತಲೇ, ಮೊದಲು ನೀವು ಊಟ ಮಾಡಿ ಎಂದಿದ್ದಳು. ನೀನು ಹೊಟ್ಟೆ ತುಂಬ ತಿಂದರೆ ನಾನು ನೆಮ್ಮದಿಯಾಗಿ ತಿನ್ಬೋದು ಎಂದಿದ್ದ. ಹಾಗೆ ಹೇಳುತ್ತಲೇ ಬಾಯಿ ತೆರೆದಿದ್ದಳು. ಎಷ್ಟು ದಿನಗಳಾಗಿತ್ತು ಊಟ ಮಾಡಿ ಎನ್ನುವಂತೆ. ಹಾಗೆ ಜ್ವರ ಬಿಟ್ಟಿದ್ದ ಕಾರಣ ಹಸಿವು ಸೇರಿದ್ದರಿಂದ ಊಟ ಬೇಕೆನಿಸಿತು. ಜೊತೆಗೆ ತಾನು ಆರಾಧಿಸುವ ವ್ಯಕ್ತಿ ಎದುರಿಗಿರುವಾಗ ಬೇರೇನು ಬೇಡವೆನಿಸಿತು. ನಂದನ್, ಇಷ್ಟೊತ್ತಾಯಿತು, ಹೋಗಿ ಮಾತನಾಡಿಸಿ ಬರೋಣ ಎಂದು ಬಂದವನು ಗೌತಮ್ ತನ್ನ ತಂಗಿಗೆ ಊಟ ಮಾಡಿಸುತ್ತಿದ್ದದು. ಅವಳ ನಡುವೆ ಬೇಡ ಸಾಕು ಎಂದರು. ಬಲವಂತದಿಂದ, ಇದಿಷ್ಟೇ, ಇನ್ನೊಂದು ತುತ್ತು, ಇನ್ನು ಸ್ವಲ್ಪ ಅಷ್ಟೇ ಇರುವುದು ಎಂದು ಪ್ರತಿ ತುತ್ತಿಗೂ ಅವಳು ಬೇಡ ಸಾಕು ಎನ್ನುತ್ತಿದ್ದರು.
ಬಲವಂತದಿಂದ ರಮಿಸಿ ಊಟ ಮಾಡಿಸುತ್ತಿದ್ದವನ ನೋಡುತ್ತಾ ಮನ ತುಂಬಿ ಬಂದಿತ್ತು. ಹಾಗೆ ನೋಡುತ್ತಲೇ ನೀರು ಕೇಳಿದ ಚಂದನ ಗೌತಮ್ ನೀರು ಕುಡಿಸುತ್ತಲೇ ಕೆಮ್ಮಿದಳು. ನೀರು ಕುಡಿಯುತ್ತಲೇ ನೆತ್ತಿ ಹತ್ತಿತ್ತು. ಕಣ್ಣಲ್ಲಿ ಮೂಗಲ್ಲಿ ನೀರು ಬಂದಿತ್ತು. ಗೌತಮ್ ಬಾಕ್ಸ್ ಪಕ್ಕಕ್ಕಿಟ್ಟವನು ನಿಧಾನ ಎನ್ನುತ್ತಾ ಅವಳ ನೆತ್ತಿ ತಟ್ಟಿ ಮೂಗು ಬಾಯಿ ಹೊರಸಿ, ಯಾಕೆ ಆತುರ ಎಂದಿದ್ದ. ಆ ದೃಶ್ಯ ನೋಡಿದ ನಂದನ್ ಮುಖದಲ್ಲಿ ವಿಷ್ಣತೆಯ ನಗು ತೇಲಿತು. ನನ್ನ ತಂದೆಯು ಕೂಡ ಹೀಗೆ ಕಣ್ಣಲ್ಲಿ ಕಣ್ಣಿಟ್ಟು ಇವಳ ಕಾಳಜಿ ಮಾಡ್ತಾರೆ. ಈಗ ಅವಳು ಒಪ್ಪಿರುವ ಹುಡುಗ ಕೂಡ ಇದೇ ರೀತಿ ಕಾಳಜಿ ಮಾಡ್ತಿದ್ದಾನೆ. ಎಂಥ ಅದೃಷ್ಟ. ಆದರೆ ಈಗ ಅವಳು ಇಬ್ಬರಲ್ಲಿ ಒಬ್ಬರನ್ನು ಮಾತ್ರ ಆಯ್ಕೆ ಮಾಡಬೇಕು. ಹಾಗೆ ಮುಂದೆ ತಂಗಿಯ ಮನಸ್ಥಿತಿ ನೆನೆದು ದುಃಖ ಉತ್ತರಿಸಿಕೊಂಡು ಬಂದಿತ್ತು. 3 ದಿನದಿಂದ ಇಬ್ಬರು ಎಷ್ಟು ಸಂಕಟಪಟ್ಟಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಜೊತೆಗಿರಲಿ ಎಂದುಕೊಂಡು ಹೊರಗೆ ನಡೆದಿದ್ದ. ಕೃಷ್ಣ ಪ್ರಸಾದ್ರಿಂದ ಕರೆ ಬಂದಾಗ ಕಾಲ್ ರಿಸೀವ್ ಮಾಡಿ ಹೇಳಿ ಎಂದವನಿಗೆ ತಂದೆ ಮನಸ್ಸು ಬದಲಾಯಿಸಿ ಇಲ್ಲಿಗೆ ಬಂದು ಬಿಟ್ಟರೆ ಇಲ್ಲಿ ಗೌತಮ್ ಸರ್ ನಾನು ನೋಡಿದರೆ ಎನ್ನೋ ಭಯ ಮೂಡಿತು. ಅವರಿಗೆ ಮಗಳ ಬಗ್ಗೆ ಇರುವ ಪ್ರೀತಿ, ಭವಿಷ್ಯದ ಬಗ್ಗೆ ಇರುವ ಕಾಳಜಿಯನ್ನು ಅಲ್ಲಗಳೆಯಲಾರ. ಅವನದು ಇಬ್ಬದಿಯ ಮನಸ್ಥಿತಿ. ತಂದೆ ಮಾನ ಮರ್ಯಾದೆ, ತಂಗಿ ಭವಿಷ್ಯ ಎರಡು ಮುಖ್ಯವೆನಿಸಿತು. ಯಾಕೋ ಏನೋ ಮಾತನಾಡ್ತಾ ಇಲ್ಲ. ಚಂದನ ಹುಷಾರಾಗಿದ್ದಾಳೆ ತಾನೆ? ನಾನು ಈಗಲೇ ಬರ್ತೀನಿ, ಅವಳ ಕೈಕಾಲು ಹಿಡಿದಾದರೂ ಊಟ ಮಾಡಿಸ್ತೇನೆ ಎಂದಿದ್ದರು. ನಂದನ್ ಅವರ ಈ ಮಟ್ಟದ ಪ್ರೀತಿಗೆ ಏನು ಹೇಳಬೇಕೋ ತಿಳಿಯದೆ, ಇಲ್ಲ ನೀವು ಈಗಲೇ ಬರಬೇಡಿ ಎಚ್ಚರಗೊಂಡಿದ್ದಳು. ನಾನೇ ಸಮಾಧಾನ ಮಾಡಿ ಊಟ ಮಾಡಿಸಿದೆ ಎಂದಿದ್ದ. ಅವರಿಗೆ ಜೀವ ಬಂದಂತೆ ಆಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ಲೇನೋ ಕೇಳಿದರು. ಆತುರದಲ್ಲಿ ಹೌದು, ತರಿಸಿದ ಊಟ ಪೂರ್ತಿ ತಿಂದಳು. ಜ್ವರ ಕೂಡ ಬಿಟ್ಟಿದೆ ಎಂದಿದ್ದ. ಲವಲವಿಕೆಯಿಂದ ಇದ್ದಾಳ? ನನ್ನನ್ನು ಕೇಳಿದ್ಲಾ? ಕೇಳಿದರು. ಮಗಳ ಬಗ್ಗೆ ಎಷ್ಟು ಕೇಳಿದರೂ ಸಾಲದು ಎನಿಸಿತು. ಅದು ಮಾತ್ರೆಗಳ ಪ್ರಭಾವ. ಊಟ ಮಾಡುತ್ತಲೇ ಮಲಗಿಬಿಟ್ಟಳು ಎಂದಿದ್ದ. ತಂದೆಯ ಬಳಿ ಸುಳ್ಳು ಹೇಳುತ್ತಿರುವುದಕ್ಕೆ ಬೇಸರವಾಗಿತ್ತು. ಅವನು ಬುದ್ಧಿ ತಿಳಿದಾಗಿನಿಂದ ನೋಡಿ ಅರಿತಿದ್ದ. ಮಕ್ಕಳೇ ಅವರ ಪ್ರಪಂಚ ಎನ್ನುವುದು ತಿಳಿದಿತ್ತು. ತಂದೆ ಗೌತಮ್ನನ್ನು ಇಷ್ಟು ದ್ವೇಷಿಸಲು ಕಾರಣ ಏನಿರಬಹುದು ಎಂದುಕೊಳ್ಳುತ್ತಿದ್ದಂತೆ ಆಲೋಚನೆ ಒಂದು ಮೂಡಿತು. ಹೌದು, ಚಂದನಗೆ ಅವರಿಗಿಂತ ಗೌತಮ್ ಮುಖ್ಯ ಆಗಿತ್ತು. ಅವರು ಸಹಿಸಿಕೊಳ್ಳಲಿಲ್ಲ ಎನಿಸ್ತದೆ. ಇಷ್ಟು ವರ್ಷ ಮಗಳು ತಮ್ಮ ಮೇಲಿಟ್ಟ ನಂಬಿಕೆ ಬೇರೆಯವರ ಮೇಲೆ ತೋರಿಸುವುದು ಆ ತಂದೆ ಜೀವ ಸಹಿಸಲಿಲ್ಲ. ಜೊತೆಗೆ ಮದುವೆ ನಿಶ್ಚಯಿಸಿ ಒಬ್ಬರಿಗೆ ಮಗಳನ್ನು ಕೊಡುತ್ತೇವೆ ಎಂದು ಮಾತು ಕೊಟ್ಟು ಲಗ್ನ ಪತ್ರಿಕೆ ಪ್ರಿಂಟ್ ಆಗಿ ಅದನ್ನು ಬಂಧು ಬಳಗದವರಿಗೂ ತಲುಪಿಸಿಯಾಗಿದೆ. ಇಲ್ಲಿ ಅವರ ಮಾನ ಮರ್ಯಾದೆಯ ಜೊತೆಗೆ ಇವರ ಮಗಳು ಯಾವನ್ನೋ ಒಪ್ಪಿದಾಳಂತೆ, ಈ ಮದುವೆ ಇಷ್ಟ ಇಲ್ವಂತೆ ಎಂದು ಜನಗಳು ಮಗಳ ಬಗ್ಗೆ ಕೂಡ ಒಂದು ಕೆಟ್ಟ ಮಾತನಾಡಬಾರ್ದು ಎನ್ನುವುದು ಅವರ ಮನದಲ್ಲಿದೆ. ಇಷ್ಟು ವರ್ಷಗಳ ಒಬ್ಬ ತಂದೆ ಅನುಭವ ಮುಂದೆ ನಾವೇನೂ ಅಲ್ಲ. ಆದರೆ ಗೌತಮ್ ಬಗ್ಗೆ ಹಾಗೆ ಮಾತನಾಡಬಾರ್ದಿತ್ತು. ಕೋಪದಲ್ಲಿ, ಆವೇಶದಲ್ಲಿ, ನಿಮಗೆ ನನ್ನ ಮಗಳನ್ನು ಕೊಡಲು ಇಷ್ಟವಿಲ್ಲ ಎಂದು ಹೇಳುವ ಬರದಲ್ಲಿ ಇಂಥ ಸೂಕ್ಷ್ಮ ವಿಷಯವನ್ನು ಕಾರಣವಾಗಿ ಬಳಸಿಕೊಂಡು ಬಿಟ್ಟರು. ಗೌತಮ್ ಇಂಥ ಮಾತು ಕೇಳಿದ ಮೇಲೆ ಇತ್ತ ಬರುವುದೇ ಇಲ್ವೇನೋ ಎಂದುಕೊಂಡಿದ್ದೆ. ಅವರ ಸ್ಥಾನಮಾನ ಗೊತ್ತು. ಕೋಟ್ಯಾಧೀಶ್ವರರು, ಅವನ ಅಂತಸ್ತಿಗೆ ತಕ್ಕವರು ಹೆಣ್ಣು ಕೊಡಲು ನಾ ಮುಂದು ತಾ ಮುಂದು ಎಂದು ಬರ್ತಾರೆ. ಅಂಥದ್ರಲ್ಲಿ ಆ ಮಾತನ್ನು ಮೆಟ್ಟಿ ನಿಂತು ಚಂದನಗೆ ಹುಷಾರಿಲ್ಲ ಎಂದು ತಿಳಿಯುತ್ತಲೇ ನೋಡಲು ಬಂದಿದ್ದಾರೆ ಎಂದರೆ ಅವರು ನನ್ನ ತಂಗಿಯನ್ನು ಎಷ್ಟು ಯೋಚಿಸದಾಗಿತ್ತ. ಇಬ್ಬರು ವ್ಯಕ್ತಿಗಳ ಅಗಾಧ ವಾತ್ಸಲ್ಯ ನಡುವೆ ಇದ್ದರು ಅವಳ ಮನಸ್ಥಿತಿ ಎಂದುಕೊಳ್ಳುತ್ತಲೇ ಕೃಷ್ಣ ಪ್ರಸಾದ್ ಅವರು, ಅಷ್ಟೊತ್ತಿಂದ ಮಾತನಾಡ್ತಾ ಇದ್ದೀನಿ, ಏನು ಹೇಳ್ತಾನೇ ಇಲ್ಲ, ಏನು ಯೋಚನೆ ಮಾಡ್ತಾ ಇದೆಯಾ? ಡಾಕ್ಟರ್ ಬಳಿ ಮಾತನಾಡಿದ್ಯಾ? ಡಿಸ್ಚಾರ್ಜ್ ಮಾಡ್ತಾರಾ? ಸಮಯಕ್ಕೆ ಸರಿಯಾಗಿ ಮಾತ್ರೆಗಳು ಕೊಡು, ರಾತ್ರಿ ಬರ್ತೀನಿ ಎಂದು ಒಂದೇ ಉಸಿರಿಗೆ ಹೇಳಿ ಯಾವುದೋ ಫೋನ್ ಬರ್ತಿದೆ ನೋಡ್ತೀನಿ ಎಂದವರು ಕೆಲ ಕ್ಷಣಗಳ ನಂತರ ಬೀಗರು ಫೋನ್ ಮಾಡ್ತಾ ಇದ್ದಾರೆ, ಆಮೇಲೆ ಫೋನ್ ಮಾಡ್ತೇನೆ ಎನ್ನುತ್ತಾ ಕರೆ ತುಂಡರಿಸಿದರು. ತಕ್ಷಣ ಬೀಗರ ಕರೆ ಸ್ವೀಕರಿಸಿ ಮಾತನಾಡಿದರು. ಮಗಳನ್ನು ಕರೆದುಕೊಂಡು ಬಂದ್ರ? 2 ದಿನದ ಹಿಂದೆ ಕೇಳಿದವರಿಗೆ ಇಂದು ಕರೆತರುವುದಾಗಿ ಸುಳ್ಳು ಹೇಳಿದ್ರು. ಅದು ನೆನಪಾಗಿತ್ತು. ಅತ್ತ ಕಡೆಯಿಂದ ನನ್ನ ಸೊಸೆ ಬಂದಿದ್ದಾಳ. ತುಂಬು ನಗೆಯೊಂದಿಗೆ ಬಂದ ಮಾತಿಗೆ ಎಷ್ಟು ಒಳ್ಳೆಯ ಜನ, ನನ್ನ ಮಗಳು ಒಳ್ಳೆ ಮನೆ ಸೇರ್ತಿದ್ದಾಳೆ ಎನ್ನುವ ನಿಶ್ಚಿಂತೆ ಆವರಿಸಿದಾಗ, ನಿನ್ನೆ ಕರೆದುಕೊಂಡು ಬಂದೆವು,
ನೀರಿನ ವ್ಯತ್ಯಾಸ, ಪ್ರಯಾಣದ ಆಯಾಸ ಅನ್ನಿಸ್ತದೆ. ಸ್ವಲ್ಪ ಹುಷಾರಿಲ್ಲ, ಆಸ್ಪತ್ರೆಗೆ ತೋರಿಸ್ತಿದ್ದೇವೆ ಎಂದಿದ್ದರು. ಅಲ್ಲಿ ಮೊಬೈಲ್ ಲೌಡ್ ಸ್ಪೀಕರ್ ಆನ್ ಮಾಡಿದ್ರು. ವಿಷಯ ತಿಳಿದ ನಿಹಾರ್ ಮುಖದಲ್ಲಿ ಗೆದ್ದ ನಗು ಮೂಡಿತ್ತು. ಅವಳಿಗೆ ಹುಷಾರಿಲ್ಲ ಎಂದರೆ ಅವರಿಬ್ಬರು ದೂರವಾಗಿದ್ದಾರೆ. ಮಗಳಿಗೆ ಈ ಸಂಬಂಧ ಒಪ್ಪಿಕೊಳ್ಳುವಂತೆ ಹೇಳಿ ಎಲ್ಲ ರೀತಿಯಿಂದಲೂ ಪ್ರಯತ್ನಿಸ್ತಿದ್ದಾರೆ. ಅಂದರೆ ಗೌತಮ್ಗೆ ಅವಳಿಗೆ ಮದುವೆ ನಿಶ್ಚಯವಾಗಿರುವ ಸತ್ಯ ತಿಳಿದಿದೆ. ಚಂದನ ತಂದೆ ಮಾತು ಧಿಕ್ಕರಿಸಲಾರಳು ಎಂದುಕೊಂಡವನು ತಂದೆಗೆ ಸನ್ನೆ ಮಾಡಿದ. ಅವರು ಬೀಗರೆ, ನಾಳೆ ಮನೆಯವರ ಜೊತೆ ಮಗನನ್ನು ಕರೆದುಕೊಂಡು ಬರುತ್ತೇವೆ. ನಮಗೆ ನಮ್ಮ ಸೊಸೆಯನ್ನು ಎಷ್ಟು ಬೇಗ ನೋಡುತ್ತೇವೆ ಎನಿಸಿಬಿಟ್ಟಿದೆ ಎಂದಿದ್ದರು. ಅವರ ಮಾತು ಕೇಳುತ್ತಲೇ ಕೃಷ್ಣಪ್ರಸಾದ್ ಅವರ ಮುಖದಲ್ಲಿ ಬೆವರು ಮೂಡಿತು. ಮಗಳನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಏನೆಂದುಕೊಳ್ಳುವುದಿಲ್ಲ. ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಎನ್ನುವುದು ಅವರಿಗೆ ಅರ್ಥವಾಗಿ ಬಿಟ್ಟಿದೆ. ಏನು ಮಾಡುವುದು ಎಂದುಕೊಂಡವರು ಅವರಿಂದ ಮತ್ತೆ ಅದೇ ಪ್ರಶ್ನೆ ಬಂದಾಗ, ನಾಳೆ ಬೇಡ, ನಾಳೆದ್ದು ದಿನ ಚೆನ್ನಾಗಿದೆ. ಮೊದಲ ಬಾರಿ ಮಗಳನ್ನು ನೇರವಾಗಿ ನೋಡಲು ಬರ್ತಿದ್ದೀರಾ. ಒಳ್ಳೆಯ ದಿನ ಬನ್ನಿ, ತಪ್ಪು ತಿಳಿಯಬೇಡಿ ಎಂದು ಕುಗ್ಗಿದ ಧ್ವನಿಯಲ್ಲಿ ಕೇಳಿಕೊಂಡಿದ್ದರು. ಮಗನ ಸನ್ನೆಯ ಮೇರೆಗೆ, ಸರಿ ಬೀಗ್ರೆ, ನಿಮ್ಮಿಷ್ಟ. ನೋಡಿ, ನಿಮ್ಮ ಅಳಿಯ ಬಂದ, ಫೋನ್ ಕೊಡ್ತೀನಿ, ಮಾತನಾಡಿ ಎಂದಿದ್ದರು. ನಿಹಾರ್, ಮಾವ ಹೇಗಿದ್ದೀರಾ? ಮನೆಯಲ್ಲಿ ಎಲ್ಲ ಚೆನ್ನಾಗಿದ್ದಾರಾ? ಮಾತಲ್ಲಿ ಜೇನು ಸುರಿಸಿದ್ದ ಕೃಷ್ಣಪ್ರಸಾದ್ ಅವರು ತಮ್ಮ ಆಯ್ಕೆಯ ಬಗ್ಗೆ ಮತ್ತೊಮ್ಮೆ ತೃಪ್ತಿಗೊಂಡವರು. ಎಲ್ಲರೂ ಚೆನ್ನಾಗಿದ್ದಾರೆ, ನೀವು ಹೇಗಿದ್ದೀರಾ ಎಂದಿದ್ದರು. ನಿಹಾರ್, ವಾರದ ಹಿಂದೆ ಸಣ್ಣ ಆಕ್ಸಿಡೆಂಟ್ ಆಯಿತು ಮಾವ. ನಿಮಗೆ ಹೇಳಿದರೆ ಗಾಬರಿಕೊಳ್ತೀರಿ ಎಂದು ಹೇಳಲಿಲ್ಲ. ಕೈಗೆ ಸ್ವಲ್ಪ ಪೆಟ್ಟಾಗಿದೆ. ಒಂದು ಸಣ್ಣ ಆಪರೇಷನ್ ಮಾಡಿದ್ದಾರೆ. 15 ದಿನ ರೆಸ್ಟ್ನಲ್ಲಿರಬೇಕು. ಏನು ಕೆಲಸ ಮಾಡಬೇಡಿ ಎಂದಿದ್ದಾರೆ. ಈಗ ಹುಷಾರಾಗಿದ್ದೀನಿ ಎಂದಿದ್ದ. ಆತಂಕಗೊಂಡ ಕೃಷ್ಣಪ್ರಸಾದ್ ಅವರು, ಬಂದು ಒಮ್ಮೆ ನೋಡಿ ಬರುತ್ತೇನೆ, ನೀವು ಹೇಳಬೇಕು ತಾನೇ ನಮಗೆ ಎಂದಾಗ, ಗಾಬರಿಕೊಳ್ತೀರಾ ಎಂದು ಹೇಳಿಲ್ಲ. ನಾಳೆದ್ದು ನಾನೇ ಬರ್ತಾ ಇದ್ದೀನಲ್ಲ ಬಿಡಿ ಎಂದವನಿಗೆ, ತನ್ನನ್ನು ನೋಡಿ ನಾನೇ ಮದುವೆ ಗಂಡು ಎಂದು ತಿಳಿದ ಚಂದನ ಮನಸ್ಥಿತಿ ಹೇಗಾಗ್ಬೋದು? ಆ ಕ್ಷಣ ಅವಳ ಮುಖದಲ್ಲಿ ಮೂಡುವ ಭಾವನೆ ನೋಡಬೇಕು ಎಂದುಕೊಂಡಿದ್ದ. ಕೃಷ್ಣಪ್ರಸಾದ್ ಅವರು, ಖಂಡಿತ ಬನ್ನಿ, ಇದು ನಿಮ್ಮನೆ, ಕಾಯ್ತಿರ್ತೇನೆ, ಆರೋಗ್ಯ ಹುಷಾರು ಎಂದಿದ್ದರು. ಅವರ ಜೊತೆ ಮಾತನಾಡಿ ಮೊಬೈಲ್ ಕರೆ ಸ್ಥಗಿತಗೊಳಿಸಿದವನು, ಚಂದನ, ನಾನು ಕಟ್ಟುವ ತಾಳಿಗೆ ಕೊರಲು ಹೊಡಲೇಬೇಕು, ಅವಳಿಗೆ ಬೇರೆ ದಾರಿ ಇಲ್ಲ ಎಂದುಕೊಂಡವನಿಗೆ ವಿಚಿತ್ರ ತೃಪ್ತಿ ಮೂಡಿತು. ಚಂದನ ಗೌತಮ್ನನ್ನೇ ನೋಡುತ್ತಿದ್ದವಳು ಆಯಾಸಗೊಂಡಂತೆ ಕಾಣುವುದರ ಜೊತೆಗೆ ಸ್ವಲ್ಪ ಇಳಿದು ಹೋಗಿದ್ದಾರೆ ಎನಿಸುತ್ತಲೇ, ನೀವು ಮೊದಲು ಊಟ ಮಾಡಿ, ನಾನೇ ತಿನ್ನಿಸ್ಲಾ ಹೇಳಿದ್ಲು. ಗೌತಮ್, ಮೊದಲು ಹುಷಾರಾಗು, ಆಮೇಲೆ ನೀನು ತಿನ್ನಿಸುವುದು ಇದ್ದೇ ಇದೆ. ಈ ಕೈಯಲ್ಲಿ ಹೇಗೆ ತಿನ್ನಿಸ್ತೀಯಾ ಎನ್ನುತ್ತಾ ಅವಳ ಕೈ ಕಡೆಗೆ ತೋರಿಸಿದ್ದ. ಸರಿ, ನೀವೇ ತಿನ್ನಿ, ಅಷ್ಟು ದೂರದಿಂದ ಬಂದಿದ್ದೀರಾ, ಆಯಾಸ ಆಗಿರುತ್ತದೆ ಎಂದಿದ್ದಳು. ಬಳಿಯಲ್ಲಿ ಕುಳಿತು ತಿಂದಿದ್ದ ತೃಪ್ತಿ ಎನಿಸಿತು. ಕಳೆದ 3 ದಿನಗಳಿಂದ ಸಂಕಟ ಪಡುತ್ತಿದ್ದದ್ದು ನೆನಪಾಗಿತ್ತು. ಖಾಲಿಯಾಗಿದ್ದ ಊಟ ತಂದಿದ್ದ ಕವರ್ಗಳನ್ನು ಡಸ್ಟ್ಬಿನ್ಗೆ ಹಾಕಿ ಬಂದವನು ಹಣ್ಣುಗಳನ್ನು ನೋಡಿ ಬಿಡಿಸಿ ಕೊಡ್ಲಾ ಕೇಳಿದ್ದ. ಬೇಡ, ಹೊಟ್ಟೆ ತುಂಬಿದೆ ಎಂದಿದ್ದಳು. ಸಿಸ್ಟರ್ ತೋರಿ ಹೋಗಿದ್ದ ಮಾತ್ರೆ ಕೈಗೆತ್ತಿಕೊಂಡು ಅವಳ ಮುಂದೆ ಹಿಡಿದಿದ್ದ. ಮುಖ ಸಿಂಡರಿಸಿದವಳು, ತುಂಬ ಕಹಿ ಇದೆ ಮೆಲ್ಲಗೆ ಹೇಳಿದ್ದಳು. ಅವಳ ಹಣೆ ಮೇಲಿನ ಬೆವರ ಹನಿ ತೊಡೆಯುತ್ತಾ, ನೀನು ಗುಡ್ ಗರ್ಲ್ ಅಲ್ವಾ, ಇದನ್ನು ನುಂಗಿದ್ರೆ ಬೇಗ ಜ್ವರ ಬಿಡುತ್ತೆ ಎಂದಿದ್ದ. ಅವಳನ್ನೇ ನೋಡುತ್ತಾ, ಗುಡ್ ಗರ್ಲ್ ಮೊದಲೊಮ್ಮೆ ಹೇಳಿದ್ದು ನೆನಪಾಗಿತ್ತು. ಅವಳ ಮುಖದಲ್ಲಿ ಮೊದಲಿನ ನಗು ತಂತಾನೇ ಮೂಡಿತ್ತು. ಗೌತಮ್ಗೆ ತುಂಬ ದಿನಗಳ ನಂತರ ಮೊದಲ ಬಾರಿಗೆ ಅವಳ ಮುಖದಲ್ಲಿ ಅವಳ ಮೊದಲಿನ ನಗು ನೋಡಿತ್ತು ಎನಿಸಿತ್ತು. ನನ್ನವಳು ಎನ್ನುವ ಅಭಿಮಾನ ಜೊತೆಗೆ ಸೇರಿದ್ದಾಗ ಹಣೆಗೆ ಮುತ್ತಿಟ್ಟಿದ್ದ. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿಕೊಳ್ಳಿ.